ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಂದರೆ ಸ್ಕೂಲ್ ಹೋಗೋ ಟೈಮ್ ಆಯಿತು ಮಗನಿಗೆ, ಅದಕ್ಕೆ ಬೇಗ ಬೇಗ ಫಾಸ್ಟಾಗಿ ನಾಷ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ. ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಅಂದರೆ ಬೇಗ ಕ್ವಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ರವೆನ ಹುರ್ಕೊಬೇಕು. ಸೊ ನಾನು ಉಪ್ಪಿಟ್ಟಿಗೆ ಮೀಡಿಯಮ್ ರವೆ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ಬನ್ಸಿ ರವೆ ತಂದುಬಿಟ್ಟಿದ್ದಾರೆ. ನಾನು ಬನ್ಸಿ ರವೆಲಿ ಯಾವತ್ತೂ ಉಪ್ಪಿಟ್ಟು ಟ್ರೈ ಮಾಡಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ರವೆನೆಲ್ಲ ಫ್ರೈ ಮಾಡ್ಕೊಂಡು ಎತ್ತಿಕೊಂಡೆ. ಬನ್ಸಿ ರವೆಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ಉಪ್ಪಿಟ್ಟೆಲ್ಲ ಮೀಡಿಯಮ್ ರವೆ, ಆಮೇಲೆ ಸಣ್ಣ ರವೆ ಅಂದರೆ ಅದೇನು ರವೆ ನೆನಪಾಗ್ತಿಲ್ಲ, ಚಿರೋಟಿ ರವೆಯಲ್ಲಿ ಉಪ್ಪಿಟ್ಟನ್ನ ಮಾಡಿದ್ದೀನಿ. ಸೊ ಬನ್ಸಿ ರವೆಲಿ ಇದೇ ಫಸ್ಟ್ ಟೈಮು ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ ಎಲ್ಲ ಬೇಗ ಫಟಾಫಟ್ ಅಂತ ಎಲ್ಲ ಒಗ್ಗರಣೆ ಹಾಕ್ಕೊಂಡೆ. ಬಿಸಿನೀರನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವೆಲ್ಲ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ರವೆನ ಆ್ಯಡ್ ಮಾಡಬೇಕು. ರವೆನ ಆ್ಯಡ್ ಮಾಡಿ ಎಲ್ಲ ಹುರಿದು ನೆಕ್ಸ್ಟ್ ಅದಕ್ಕೆ ನೀರಿಟ್ಟಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ರವೆನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಅದೇ ಭಯ ಇತ್ತು, ಬನ್ಸಿ ರವೆಲಿ ಹೇಗೆ ಬರುತ್ತಪ್ಪ ಏನು ಅಂತ. ಸೊ ಇದೇ ಫಸ್ಟ್ ಟೈಮಲ್ಲ ಮಾಡ್ತಾಯಿರೋ, ಫಸ್ಟ್ ಟೈಮ್ ಅಂತ ಎಲ್ಲರಿಗೂ ಭಯ ಇರುತ್ತೆ. ಸೊ ಇದನ್ನು ಹುರ್ಕೊಂಡಾಗಿದೆ. ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿಕೊಂಡೆ. ಬಿಸಿನೀರು ಆ್ಯಡ್ ಮಾಡಿಕೊಂಡ್ರೆ ಬೇಗ ಉಪ್ಪಿಟ್ಟಿಗೆ ಇದಾಗುತ್ತೆ ಅಂತ ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಬಿಸಿನೀರು ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ಇದು ಸ್ವಲ್ಪ ಕುದಿಯೋ ಥರ ಆಗಬೇಕು, ಹರಳಬೇಕಂತಾರಲ್ಲ ಆ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಬನ್ಸಿ ರವೆಗೆ ಏನಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೇಕು ಅಷ್ಟೇ. ಸೊ ಉಪ್ಪಿಟ್ಟಿದೆಯಲ್ಲ, ಕೇಸರಿ ಬಾತು ಮಾಡಬೇಡ ಅಂತ ಹೇಳ್ಬಿಟ್ಟು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ಚಿರೋಟಿ ರವೆ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನ್ನ ಬನ್ಸಿ ರವೆ ಮೀಡಿಯಮ್ ರವೆ ತರೋಕ್ಕೆ ಹೋಗಿ ಬನ್ಸಿ ರವೆ ತಂದುಬಿಟ್ರು. ಉಪ್ಪಿಟ್ಟು ರೆಡಿ ಆಗಿತ್ತು. ಸೊ ಚಿರೋಟಿ ರವೆ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಕೇಸರಿ ಬಾತ್ ಸ್ವಲ್ಪನೇ ಅಲ್ವಾ ತಿನ್ನೋದು ಅಂತ ಹೇಳಿ ಚಿರೋಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿರೋಟಿ ರವೆ ಎಲ್ಲ ಸ್ವಲ್ಪ ಉದುದ್ರ ಆಗಬೇಕು. ಅದೆಲ್ಲ ಅಂತ ಎಲ್ಲ ನೀಟಾಗಿ ನೈಸಾಗಿ ಹಾಕಬೇಕು ರವೆ. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳ್ಬಿಟ್ಟು ಮೀಡಿಯಮ್ ಉರಿ ಮಾಡಿಕೊಂಡು ಎಲ್ಲನೂ ಸಹ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮಾತ್ರ ಫುಡ್ ಕಲರ್, ಯೆಲ್ಲೋ ಕಲರ್ನ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ಫುಡ್ ಕಲರ್ ಯೂಸ್ ಮಾಡಬಾರ್ದು ಎಲ್ಲರೂ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡೆ. ಇಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಬಿಸಿನೀರನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಸಕ್ಕರೆನ ಲಾಸ್ಟ್ಗೆ ನಾನು ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ಸ್ವಲ್ಪ ಗಟ್ಟಿ ಹಾರ್ಡ್ನೆಸ್ ಇರಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಂಡೆ. ರೆಡಿಯಾಗಿ ಇವಾಗ ಸ್ಕೂಲ್ ವಿಚಾರಿಸೋಣ ಅಂತ ಬಂದಿದ್ದೀವಿ. ಸೊ ಒಂದ್ಸಲಿ ಸ್ಕೂಲ್ ಸೇರಿಸ್ಬೇಕಾದ್ರೆ ಇದೇ ಫಸ್ಟ್ ಟೈಮು ಸೇರಿಸ್ತಾ ಇರೋದು ನನ್ನ ಮಗನ್ನ. ಅದಕ್ಕೋಸ್ಕರನೇ ಒಂದು 3-4 ಸ್ಕೂಲ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು. ಸೊ ಸ್ಕೂಲ್ ಎಜುಕೇಷನು ಚೆನ್ನಾಗಿರಬೇಕು, ಸೊ ತಕ್ಕನಾಗಿ ನಮ್ಮ ಬಜೆಟ್ಗೂ ಸರಿ ಹೊಂದಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಸ್ಕೂಲು ಇದು ಫಸ್ಟ್ನೇ ಸ್ಕೂಲು. ಆ್ಯಕ್ಚುಲಿ ನಾವು ಒಂದು 4 ಸ್ಕೂಲ್ ನೋಡೋಣ ಅಂತ ಬಂದು ಫಸ್ಟ್ನೇ ಸ್ಕೂಲಲ್ಲೇ ಬಂದು ಎಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಅವ್ರು ಬಂದ ತಕ್ಷಣ ಸರಿ ಅಂತ ಇನ್ಫಾರ್ಮೇಷನ್ ತೊಗೊಂಡು ಫಾರ್ಮ್ನ ಫಿಲಪ್ ಮಾಡೋಕ್ಕೆ ಕೊಟ್ಟರು. ಫಾರ್ಮ್ನ ಫಿಲಪ್ ಮಾಡಿ ನೆಕ್ಸ್ಟ್ ಏನು ಇತ್ತಂತ ವಿಚಾರಿಸ್ಕೊಂಡು ನೆಕ್ಸ್ಟ್ ಸ್ಕೂಲ್ನ ಹೇಳೋಣ ಅಂತ ಹೇಳಿದ್ರು. ಆ್ಯಕ್ಚುಲಿ ಸ್ಕೂಲು ನಮ್ಮ ಬಜೆಟ್ಗೆ ತುಂಬಾ ಜಾಸ್ತಿ ಆಯಿತು. ಅದಕ್ಕೋಸ್ಕರ ನೆಕ್ಸ್ಟ್ ಸ್ಕೂಲ್ ನೋಡೋಣ ಅಂತ ಹೇಳ್ಬಿಟ್ಟು ಇದು 2ನೇ ಸ್ಕೂಲು. ಇಲ್ಲೇ ನಮ್ಮ ಮನೆ ಅಕ್ಕಪಕ್ಕ ಸುತ್ತ ಹತ್ರ, ನಮ್ಮ ಮನೆಗೆ ಹತ್ರ ಆಗಿರೋ ಸ್ಕೂಲ್ನೆಲ್ಲ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೊಂಡು ಕೇಳ್ಕೊತಾ ಇದ್ದೀವಿ. ಇದು 2ನೇ ಸ್ಕೂಲು. ನೋಡೋಣ ಅಂತ ಹೇಳ್ಬಿಟ್ಟು ಸ್ಕೂಲೇನೋ ಹೋಗಿ ಸ್ಕೂಲೆಲ್ಲ ದೊಡ್ಡದಾಗಿ ಚೆನ್ನಾಗೇ ಇದೆ. ಬಟ್ ಅವರು ಹೇಳೋ ತಕ್ಕನಾಗಿ ನಾವು ಕೊಡೋಕ್ಕಾಗಲ್ಲ. ನಮ್ಮ ಎಷ್ಟು ಕೊಡ್ಬೋದೋ ಫೀಸ್ ಕಟ್ಬೋದು, ಅಷ್ಟು ಶಕ್ತಿ ಮೀರಿ ಕಟ್ಟೋಕ್ಕಿದಾಗಲ್ಲ. ಸೊ ಎಜುಕೇಷನ್ ಚೆನ್ನಾಗಿದೆ, ನಮಗೂ ಇದಾಗಬೇಕಲ್ವಾ. ಅದಕ್ಕೋಸ್ಕರ ಎಜುಕೇಷನು ಚೆನ್ನಾಗಿರಬೇಕು, ನಮ್ಮ ಬಜೆಟ್ಗೂ ಇದಾಗಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ನೋಡ್ತಾಯಿದ್ವಿ. ಇಲ್ಲೂ ವಿಚಾರಿಸ್ದು ಸೊ ಹೆವಿ ಅನ್ನಿಸ್ತು. ಫಾರ್ಮ್ ಇಲ್ಲೂ ಕೊಟ್ಟರು, ಫಿಲಪ್ ಮಾಡಿ ನೆಕ್ಸ್ಟು ಈ ಸ್ಕೂಲ್ ಬಂದು ಸುತ್ತಾಡಿ ಸುಸ್ತಾಗಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಹೋಟೆಲ್ಗೆ ಊಟ ಮಾಡೋಣ ಅಂತ ಎಲ್ಲ ಬಂದು
ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸ್ಕೂಲ್ ವಿಸಿಟ್ ಮಾಡಿ ನೆಕ್ಸ್ಟು ಸಂಜೆ ಆಗೋಗಿತ್ತು. ಆಲ್ರೆಡಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಸುಸ್ತಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಮಗ ಕಲ್ಲಂಗಡಿ ಹಣ್ಣು ಜ್ಯೂಸ್ ತೊಗೊಂಡ. ನಾವು ಮೂಸಂಬಿ ಜ್ಯೂಸನ್ನ ಕುಡಿತಾ ಇದ್ದೀವಿ. ಒಂದು ಸ್ಕೂಲು ಅಂತ ವಿಚಾರ್ಸಕ್ಕೆ ಹೋದರೆ ಇಷ್ಟೇ ಹೆವಿ ಟೈಮ್ ಆಗಿಬಿಡುತ್ತೆ. ಸೊ ಏಕಾಏಕಿ ಎಲ್ಲ ಸ್ಕೂಲ್ಗೂ ಅಡ್ಮಿಷನ್ ಮಾಡೋಕ್ಕಾಗಲ್ಲ. ನಾವೂ ಇದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರನೇ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಒಂದಲ್ಲ ಎರಡು ಅಂತ ಸುತ್ತಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಸ್ಕೂಲ್ನ ವಿಸಿಟ್ ಮಾಡಿಕೊಂಡು ತಲೆನೇ ಬಿಸಿ ಆಗಿಬಿಟ್ಟಿತ್ತು. ಸೊ ಹೆಂಗೋ ಸಂಜೆ ಆಯ್ತಲ್ಲ, ಸಾಕು ಅಂತ ಹೇಳ್ಬಿಟ್ಟು ಮನೆಗೆ ಹೊರಡೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾಯಿತ್ತು. ಬಿಸಿಲಿಗೆ ಓಡಾಡಿ ಸಿಕ್ಕಾಪಟ್ಟೆ ಫೇಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಟೆನ್ಷನು, ಏನು ಮಾಡೋದು, ಈ ಸ್ಕೂಲ್ ಬೆಟರಾ ಆ ಸ್ಕೂಲ್ ಬೆಟರಾ ಅಂತ ಟೆನ್ಷನಲ್ಲಿ ಯೋಚನೆ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗುವ.